ಇಲ್ಲ ಲೋಡ್ ಮಾಡಿದೆ ಗಾಡಿನ ಎಲ್ಲ ಬರ್ಬೋದು. ಹೊಸ ಗಾಡಿ ಏನದು? ಹೊಸ ಗಾಡಿ? ಹ್ಞೂ ಹೊಸ ಗಾಡಿ. ಸ್ವಲ್ಪ ಕರ್ರಿ ಕೊಡಿ ಸರಿಯಪ್ಪ ಈ ಕಡೆ ಸ್ವಲ್ಪ ದುರ್ಘಟನೆ ನಡೆದಿರುವಂಥ ಸಂದರ್ಭ ಇಲ್ಲಿದೆ. ಈ ವಾಹನದಲ್ಲಿ ಇದು ಹುಲ್ಲನ್ನು ಏರ್ಕೊಂಡು ದನ ಮೇಯಿಸುವಂಥ ಹುಲ್ಲನ್ನು ಏರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಗಾಡಿ ಮಾಂತೇಶ್ ಅನ್ನೋ ಒಬ್ಬ ಯುವಕ ಡ್ರೈವಿಂಗ್ ಮಾಡ್ತಿರ್ತಾನೆ. ಇಲ್ಲಿ ಮೇಲೆ ಇರ್ತಕ್ಕಂಥ ಇಲ್ಲಿ ಲೈನ್ ಐತಲ್ರಿ, ಆ ಕರೆಂಟ್ ಲೈನು ಟಚ್ ಆಗೈತಿ. ಹುಲ್ಲಿನ ಪೆಂಡಿಗಳು ಏರ್ಕೊಂಬರ್ತಾರೆ ದನಕ್ಕೆ ಮೇಯಿಸುವ ಸಂದರ್ಭದಲ್ಲಿ, ರೈತರಿಗೋಸ್ಕರ ಅಂದ್ರೆ ದನಕ್ಕೋಸ್ಕರ ಅವರು ಏರ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಅಲ್ಲಿ ಮೇಲೆ ಇರ್ತಕ್ಕಂಥ ಲೈನ್ಗಳು ಟಚ್ ಆಗಿ ಆ ಗಾಡಿ ಎಲ್ಲ ಸುಟ್ಟು ಭಸ್ಮವಾಗಿದೆ ನೋಡ್ರಿ. ಈ ರೀತಿ ಅದಕ್ಕೆ ಆ ಫ್ಯಾಮಿಲಿಗೆ ಅಂದರೆ ಆ ಕುಟುಂಬಕ್ಕೆ ಒಂದು ಸ್ವಲ್ಪ ಅನುದಾನವನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ರೀ. ಸರಿ, ಅದು ಅನಾವಶ್ಯಕವಾಗಿ ಆಗಿರ್ತಕ್ಕಂಥ ಸಂದರ್ಭ, ಯಾರು ಏನು ಮಾಡೋಕ್ಕಾಗಲ್ಲ. ಆದ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹಕರಿಸಿ ಹಾಗೂ ದೊಡ್ಡ ವ್ಯಕ್ತಿಗಳಾಗಿರ್ತಕ್ಕಂಥ ಕೆಲವೊಬ್ಬರು ಅವರಿಗೆ ಆ ಕುಟುಂಬಕ್ಕೆ ಒಂದು ಸ್ವಲ್ಪ ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೆ. ಯಾಕಂದರೆ ಹುಲ್ಲಿನ ಪೆಂಡೆ ಏರ್ಕಂತ ಸಂದರ್ಭದಲ್ಲಿ ಬೆಂಕಿ ಹಚ್ಚಿ ಆ ಗಾಡಿ ಭಸ್ಮವಾಗಿ ಹೋಗಿತ್ತು. ಮೇಲ್ ಲೈನ್ ಟಚ್ ಆಗಿ ಇದ್ದ ಕಾರಣದಿಂದ ಆ ಗಾಡಿ ಎಲ್ಲ ಸುಟ್ಟು ಭಸ್ಮವಾಗಿ ಕಾರಣದಿಂದ ಆ ಡ್ರೈವರ್ ಚಿಂತಾಗ್ರಾಹಕರಾಗಿ ಹಾಳಾಕತ್ತಾರೆ ಸರ್. ತಗೊಂಡು ಸುಮಾರು 3 ವರ್ಷ ಆಗಿದೆ. 3 ವರ್ಷ ಆಯ್ತು. 3 ವರ್ಷ. ಏನು ಸ್ವಂತ ತೊಂದರೆ ಲೋನ್ ಬೇಕು ಸ್ವಂತ ಅಂದ್ರೆ ಸರ್, ಆದ್ರೆ ಲೋನ್ ಇದ್ರೆ ಕಟ್ಕೊಂತ ಬಂದಾರೆ. ಸುಮಾರು 5-6 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್.